ಮಂಜಿನ ನಗರಿ ಕೊಡಗಿಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಪ್ರವಾಸಿಗರನ್ನ ಸೆಳೀತಾ ಇದೆ ಕಿಲ್ಲರ್ ಹೂವು. ಕೆರೆಯಲ್ಲಿ ಹರಡಿರುವಂತಹ ಕಲರ್ಫುಲ್ ಫ್ಲವರ್. ತಾವರೆಕೆರೆಯಲ್ಲಿ ನೀಲಿ ಬಣ್ಣದ ಹೂವಿನ ಚಿತ್ತಾರ. ಕೆರೆ ಬಳಿಗೆ ಪ್ರವಾಸಿಗರು ಬರ್ತಿದ್ದಾರೆ. ಕೆರೆಯನ್ನ ಸ್ವಚ್ಛಗೊಳಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ. ಮಂಜಿನ ನಗರಿ ಕೊಡಗಿಗೆ ಪ್ರವಾಸಿಗರ ದಂಡೆ ಬರ್ತಿದೆ. ಪ್ರವಾಸಿಗರನ್ನ ಕಿಲ್ಲರ್ ಹೂವು ಸೆಳೀತಾ ಇದೆ. ಕಲರ್ಫುಲ್ ಫ್ಲವರ್ ಕೆರೆಯಲ್ಲಿ ಹರಡಿಕೊಂಡಿದೆ. ತಾವರೆ ಕೆರೆಯಲ್ಲಿ ನೀಲಿ ಬಣ್ಣದ ಹೂವಿನ ಚಿತ್ತಾರವನ್ನ ನೋಡೋದಕ್ಕೆ ಅಂತ ಪ್ರವಾಸಿಗರು ಬರ್ತಿದ್ದಾರೆ. ಆದರೆ ಕೆರೆಯನ್ನ ಸ್ವಚ್ಛಗೊಳಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ. ಕೆರೆಯಲ್ಲಿ ನೀರೇ ಕಾಣದಂತೆ ಗಿಡ ಹರಡಿಕೊಂಡಿದೆ. ಇಡೀ ಕೆರೆಗೆ ಈ ಅಪಾಯಕಾರಿ ಹೂವು ಹರಡಿಕೊಂಡಿದೆ. ಆದರೆ ಈ ಕಿಲ್ಲರ್ ಹೂವು ಪ್ರವಾಸಿಗರನ್ನ ಸೆಳೀತಾ ಇದೆ. ಈ ಕಲರ್ಫುಲ್ ಹೂವು ಇಡೀ ಕೆರೆಯಲ್ಲಿ ಹರಡಿಕೊಂಡಿರೋ ದೃಶ್ಯ ನೋಡ್ತಾ ಇದ್ದೀರಿ. ಕೊಡಗಿನ ಕುಶಾಲನಗರದಲ್ಲಿ ಪ್ರವಾಸಿಗರನ್ನ ಸೆಳೀತಾ ಇದೆ ಈ ಕೆರೆ. ಕೆರೆ ಪೂರ್ತಿ ಈ ಹೂವು ಹಬ್ಕೊಂಡಿದೆ. ನನಗೆ ತುಂಬ ಖುಷಿ ಆಯಿತು. ಅದಕ್ಕೋಸ್ಕರ ತುಂಬ ದಿನದಿಂದ ನೋಡ್ತಾ ಇದ್ದೆ ನಾನು ಇಲ್ಲಿ ತಗೋಬೇಕು ಅಂತ, ಬಟ್ ಆಗಿರಲಿಲ್ಲ. ಸೊ ಇವತ್ತು ಅದಕ್ಕೋಸ್ಕರನೇ ಬಂದು ತಗೊಂಡಿರೋದು. ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಯಾವ ಕೆರೆ ಹತ್ರ ಹೋದ್ರೂ ಈ ಥರ ನಾನು ನೋಡಿರಲಿಲ್ಲ. ಇಲ್ಲಿ ತುಂಬ ಚೆನ್ನಾಗಿದೆ. ಇದನ್ನ ಕುಶಾಲನಗರ ತಾವರೆಕೆರೆ ಅಂತ ಹೇಳ್ತಾರೆ. ಇಲ್ಲಿ ಪ್ರತಿ ವರ್ಷ ನೀರ್ಬಳ್ಳಿ ಹೂ ಅನ್ನೋ ಹೂ ಅರಳುತ್ತೆ ಇಲ್ಲಿ. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಒಂಥರ ಪರ್ಪಲ್ ಕಲರ್ ಆ್ಯಂಡ್ ಬ್ಲೂಯಿಶ್ ಆಗಿರುತ್ತೆ. ಇಲ್ಲಿ ಸುಮಾರು ಜನ ಟೂರಿಸಮ್ ಅಂತ ಬಂದು ಫೋಟೋ ಸೆಲ್ಫೀಸ್ ಎಲ್ಲ ತಗೋತಾರೆ. ಅದರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ನಾವು ಆ್ಯಕ್ಚುಲಿ ಬೆಂಗಳೂರಿಂದ ಬಂದಿರೋದು. ಮಡಿಕೇರಿಗೆ ಹೋಗಿದ್ವಿ. ಸೊ ವೈಲ್ ಕಮ್ಮಿಂಗ್ ನೋಡಿದ್ವಿ ನೀರು ಹೂವು ಅಂತ. ತುಂಬ ಚೆನ್ನಾಗಿದೆ. ಕಣ್ಣಿಗೆ ಒಂಥರ ನೋಡಿದ್ರೆ ಬ್ಲೆಸ್ಸಿಂಗ್ಸ್ ಥರ ಅನಿಸುತ್ತೆ. ಸೊ ನೇಚರು ಈ ಥರ ಹೂ ಕೊಡತ್ತಲ್ಲ ಅಂತ ಯಾವತ್ತೂ ನೋಡಿರಲಿಲ್ಲ ಈ ಥರದ್ದು ಹೂ. ಸೊ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನೋಡಬೇಕಾದ್ರೆ ಒಂಥರ ಟೂರಿಸ್ಟ್ ಡೆಸ್ಟಿನೇಷನ್ ಮಾಡ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಇಟ್ಸ್ ವೆರಿ ನೈಸ್. ಎಲ್ಲರೂ ನೋಡ್ಬೋದು. ಐ ವುಡ್ ಸಜೆಸ್ಟ್ ಇಟ್ಸ್ ಕೈಂಡ್ ಆಫ್ ಹೋಗ್ತಾ ಬರ್ತಾ ಕಣ್ಣಿಗೆ ಒಂಥರ ಐ ವುಡ್ ಸೇ ದೇವ್ರು ಕೊಟ್ಟಂಥದ್ದು ನಮ್ಮ ನೇಚರು. ಸೆಲ್ಫಿ ತೊಗೊಂಡ್ವಿ, ಫೋಟೋಸ್ ತೊಗೊಂಡ್ವಿ, ವಿಡಿಯೋಸ್ ತೊಗೊಂಡ್ವಿ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡು ಮಾಡ್ತೀವಿ. ಸೊ ಜನಕ್ಕೆ ಹೇಳ್ತೀವಿ ಈ ಥರ ಮಾಡಬೇಕಂತ, ಈ ಥರ ಬನ್ನಿ ನೋಡಿ ಅಂತ. ಸೊ ಇದನ್ನು ಡಿಸ್ಟ್ರಾಯ್ ಮಾಡಬಾರ್ದು. ಎಷ್ಟು ಕ್ಲೀನಾಗಿದೆಯಲ್ಲ ಅಷ್ಟೇ ಕ್ಲೀನಾಗಿ ಇಟ್ಕೊಳ್ಳಿ. ಸೊ ತುಂಬ ಅಕ್ಕಪಕ್ಕನೂ ತುಂಬ ಕ್ಲೀನ್ ಇದೆ. ಸೊ ಲೆಟ್ಸ್ ಮೇಂಟೈನ್ ದ ನೇಚರ್. ಹೂವು ಚೆಲುವೆಲ್ಲ ನನ್ನದಿಂದಿತ್ತು ಅನ್ನೋಂತಹ ಒಂದು ಮಾತಿದೆ. ಸೊ ಆ ಹೂವು ಇಡೀ ಕೆರೆಯಲ್ಲಿ ಅರಳಿ ಒಂದು ಪ್ರವಾಸಿ ತಾಣ ಅನ್ನಂತಹ ರೀತಿಯಲ್ಲಿ ಮಾರ್ಪಟ್ಟಿದೆ. ಅದು ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನಲ್ಲಿರುವಂತಹ ತಾವರೆಕೆರೆ ಅಂತೇಳಿ ರಾಷ್ಟ್ರೀಯ ಹೆದ್ದಾರಿ 275 ಬದಿಯಲ್ಲಿ ಇರುವಂತಹ ಈ ಕೆರೆಯಲ್ಲಿ ಅರಳಿರುವಂತಹ ಒಂದು ಹೂವು ಈಗ ಒಂದು ಆಕರ್ಷಣೀಯ ಕೇಂದ್ರ ಆಗಿರುವಂಥದ್ದು ನೋಡ್ಬೋದು. ಸಾಕಷ್ಟು ಪ್ರವಾಸಿಗರು ಈಗ ಇಲ್ಲಿಗೆ ಲಗ್ಗೆ ಇಡ್ತಿರುವಂತಹದ್ದು. ತಾವರೆಕೆರೆ ಅಂತೇಳಿ ಈ ಕೆರೆ ಹೆಸರು. ಈ ಕೆರೆಯಲ್ಲಿ ಅರಳಿರುವಂತಹ ನಮ್ಮ ಗ್ರಾಮೀಣ ಭಾಷೆಯಲ್ಲಿ ನೀರು ಬಳ್ಳಿ ಅಂತೇಳಿ ಕರಿತೀವಿ. ಆ ನೀರು ಬಳ್ಳಿ ಅಥವಾ ವಾಟರ್ ಹಯಾಸಿಂತ್ ಅಂತೇಳಿ ಇದರ ಹೆಸರು. ಆ ಹೂವು ಅರಳಿದೆ. ಇಡೀ ಕೆರೆ ನೋಡ್ಬೋದು ಎಷ್ಟರ ಮಟ್ಟಿಗೆ ಒಂದು ರೀತಿ ನೀಲಿ ಕಲರ್ ಆಗಿ ಕಾಣುತ್ತೆ. ಸೊ ಹೀಗಾಗಿ ಅದು ಪ್ರವಾಸಿಗರಿಗೆ ಒಂದು ರೀತಿ ಬಹಳ ಖುಷಿ ಕೊಡ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಇರೋದ್ರಿಂದ ಎಲ್ಲರೂ ಹೋಗಿ ಬರುವಂತಹ ಎಲ್ಲ ಪ್ರವಾಸಿಗರು ಕೂಡ ಇಲ್ಲಿ ಇಳಿದು ಒಮ್ಮೆ ಸೆಲ್ಫಿಯನ್ನು ತಗೊಂಡು ಎಂಜಾಯ್ ಮಾಡ್ತಿರೋವಂಥದ್ದು. ಅಂದರೆ ವರ್ಷಕ್ಕೂ ಒಮ್ಮೆ ಇದು ಅರಳುತ್ತೆ. ಇಡೀ ಕೆರೆಯಲ್ಲಿ ಒಂದು ರೀತಿಯ ಇದು ಸುಮ್ಮನೆ ಕಚಡ ಬೆಳೆಯೋದು ಅಂತ ಹೇಳ್ತೀವಲ್ಲ, ಹಾಗೆ ಬೆಳೆದಂತಹ ಒಂದು ಬಳ್ಳಿ ಅಷ್ಟೇ. ಕೆರೆಯನ್ನು ಇಲ್ಲಿಯ ಪುರಸಭೆ ಸ್ವಚ್ಛಗೊಳಿಸಬೇಕಾಗಿತ್ತು, ಶುಚಿತ್ವದಿಂದ ಇರಬೇಕು ಅನ್ನೋಂತಹ ರೀತಿಯಲ್ಲಿ ಮಾಡಬೇಕಾಗಿತ್ತು. ಅದಕ್ಕೆ ಬದಲಾಗಿ ಬೆಳೆದಂತಹ ಒಂದು ನೀರು ಬಳ್ಳಿ ಏನಿದೆ, ಆ ನೀರು ಬಳ್ಳಿ ಇಡೀ ಕೆರೆಗೆ ಹರಡಿ ಈಗ ಇಡೀ ಬಳ್ಳಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಹೂವನ್ನು ಬಿಟ್ಟಿರುವಂಥದ್ದು. ಇದು ಪ್ರವಾಸಿಗರಿಗೆ ಭಾಳ ಖುಷಿಯನ್ನು ಕೊಡ್ತಾ ಇದೆ. ಎಲ್ಲ ಪ್ರವಾಸಿಗರು ಕೂಡ ಬಂದು ಸೆಲ್ಫಿಯನ್ನು ತಗೊಂಡು ಸಂಭ್ರಮವನ್ನು ಪಡ್ತಿರೋಂಥದ್ದು. ರಾಷ್ಟ್ರೀಯ ಹೆದ್ದಾರಿ 275ರಲ್ಲೇ ಇದೆ. ಸಹಜವಾಗಿ ಈಗ ಕೊಡಗಿನಲ್ಲಿ ಸಾಕಷ್ಟು ಪ್ರವಾಸಿಗರು ಬಂದು ಹೋಗುವಂತಹ ಈ ಅವಧಿ ಆಗಿರೋದ್ರಿಂದ ಸಾಕಷ್ಟು ಪ್ರವಾಸಿಗರು ಕೊಡಗಿಗೆ ಬರ್ತಾ ಇರೋದ್ರಿಂದ ನೋಡಿದವರು ಎಲ್ಲರೂ ಕೂಡ ತಕ್ಷಣ ಅವರನ್ನು ಕಣ್ಮನ ಸೆಳೆಯೋದ್ರಿಂದ ಒಮ್ಮೆ ಇಲ್ಲಿ ನಿಂತು ಆ ಹೂವನ್ನು ನೋಡಿ ಸಂಭ್ರಮವನ್ನು ಪಡ್ತಿರೋಂಥದ್ದು, ಸೆಲ್ಫಿನ ತಗೊಂಡು ಸಂಭ್ರಮವನ್ನು ಪಡ್ತಿರೋಂಥದ್ದು ಕೂಡ ಕಾಣುತ್ತೆ. ಒಟ್ಟಿನಲ್ಲಿ ಕೆರೆಯಲ್ಲಿ ಬೆಳೆದಂತಹ ಒಂದು ಅನಾವಶ್ಯಕ ಗಿಡ ಈಗ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿ ಮಾರ್ಪಟ್ಟಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.